ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷಾ ಕಾವೇರಿ. ಇವತ್ತಿನ ವಿಡಿಯೋ ಬಂದು ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ತುಂಬ ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಇವರ ಬ್ಯಾಗಲ್ಲಿ ಏನೇನು ತೊಗೊಂಡು ಹೋಗ್ಬೋದು ಅಂತ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡೋಣ ಅಂತ. ಲೆಟ್ಸ್ ಸಿ ಏನೇನಿದೆ ನನ್ನ ಬ್ಯಾಗಲ್ಲಿ ಅಂತ. ಇದು ಗೊತ್ತು ಅಲ್ವಾ ಎಲ್ಲಿಂದ ಇಸ್ಕೊಬಂದಿದ್ದು ಅಂತ. ಲಾಸ್ಟ್ ಒಂದು ಪ್ರೀವಿಯಸ್ 2 ವ್ಲಾಗ್ಸ್ ಬಿಫೋರ್ ಏನೋ ಹೇಳಿದ್ದೆ ಎಲ್ಲಿಂದ ತಂದಿದ್ದು ಅಂತ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಫಸ್ಟ್ ಥಿಂಗ್ ವಾಲೆಟ್. ಇದರಲ್ಲಿ ನನಗೆ ಬೇಕಾಗಿರೋ ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇದೆ. ಸೊ ಇದಿಲ್ದ್ರೆ ನಾನು ಹೊರಗಡೆ ಹೋಗಲ್ಲ. ಹಾಗೆ ನೆಕ್ಸ್ಟ್ ಆ್ಯಂಡ್ ಫೋನ್ ಕೂಡ ತೊಗೊಂಡು ಹೋಗ್ತೀನಿ. ಅದರಲ್ಲಿ ರೆಕಾರ್ಡಿಂಗ್ ಆಗ್ತಾಯಿದೆ. ಫೋನ್ ಇಲ್ದಿದ್ರೆ ನಾನು ಹೇಗೆ ನಿಮಗೆಲ್ಲ ಮೆಸೇಜ್ ಮಾಡಲಿ ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಇದನ್ಬೋದು ಫ್ಯಾನ್. ತುಂಬ ಬಿಸಿಲಿದೆ ಅಲ್ವಾ ಹೊರಗಡೆ, ಅದಕ್ಕೆ ಮಿನಿ ಫ್ಯಾನ್. ಸನ್ ಗ್ಲಾಸಸ್ ಹೇಳ್ತಿರೋ ನಿಮಿಷ. ಈ ಥರ ಹಾಕ್ಕೊಂಡ್ರೆ ಸನ್ ಗ್ಲಾಸಸ್, ಹಾಗೂ ಇದನ್ನು ತೆಗೆದು ಹೀಗೆ ಹಾಕ್ಕೊಂಡ್ರೆ ಪವರ್ ಗ್ಲಾಸಸ್. ಇಟ್ಸ್ ಗುಡ್. ಸನ್ನಿಂದ ಪ್ರೊಟೆಕ್ಟ್ ಮಾಡಬೇಕು. ಸನ್ ಗ್ಲಾಸಸ್, ಸನ್ ಅಂತ ಹೇಳಿದಾಗ ನನಗೆ ನೆನಪಾಗಿದ್ದು, ನನ್ನ ಬ್ಯಾಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಕ್ಯಾರಿ ಮಾಡೋದೇನು ಅಂದರೆ ಸನ್ಸ್ಕ್ರೀನ್. ಗಾರ್ನಿಯರ್ ಸೂಪರ್ UV ಸನ್ಸ್ಕ್ರೀನ್. ಇದರಲ್ಲಿ 50 SPF ಇದೆ. ಹಾಗೂ ಇದು ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್ ಆ್ಯಂಡ್ ಇದು ಇನ್ವಿಸಿಬಲ್ ಸಿರಮ್ ಸನ್ಸ್ಕ್ರೀನ್. ಈ ಒಂದು ಸನ್ಸ್ಕ್ರೀನ್ ಲೈಟ್ ವೇಟ್ ಹಾಗೂ ಇನ್ವಿಸಿಬಲ್ ಟೆಕ್ಸ್ಚರ್ ಇರೋದ್ರಿಂದ ಅಪ್ಲೈ ಮಾಡೋದು ತುಂಬಾ ಈಸಿ. Leaves no white cast, absorbs quickly and provides 99% protection against sun damage. ಹಾಗೂ ಇದರಲ್ಲಿ ವಿಟಮಿನ್ C ಇರೋದ್ರಿಂದ ನನ್ನ ಡಾರ್ಕ್ ಸ್ಪಾಟ್ಸ್ನ ಕರೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿ ವಾಪಸ್ ಬಂದೆ, ಬಟ್ ಮತ್ತೆ ಇದೇ ಪ್ರಾಡಕ್ಟ್ನ ನಾನು ವಾಪಸ್ ತೊಗೋತೀನಿ, ಯಾಕಂದರೆ ದಿಸ್ ಇಸ್ ಗುಡ್ ಅಂತ ಅನಿಸ್ತು ನನಗೆ. ಗೇಮ್ ಚೇಂಜಿಂಗ್ ಏನು ಅನಿಸಿದ್ದು ಅಂದರೆ ಈ ಒಂದು ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್. ಇದು ತುಂಬಾ ಈಸಿ ಅಪ್ಲೈ ಮಾಡೋದು. ಈ ಥರ ಹಾಕಿ ಅಷ್ಟೇ. ನನಗಿದು ಇನ್ನೂ ತುಂಬಾ ಇಷ್ಟ ಆಗಿದ್ದು. ಎವ್ರಿ ಡೇ ಯೂಸ್ ಮಾಡ್ತೀನಿ ನಾನು. ನಿಮ್ಗೆ ಗೊತ್ತಾ, 9 out of 10 ಪೀಪಲ್ ಈ ಒಂದು ಗಾರ್ನಿಯರ್ ಸೂಪರ್ UV ಸನ್ಸ್ಕ್ರೀನ್ ಇಸ್ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳಿದ್ದಾರೆ. ದಟ್ಸ್ ಹೌ ಗುಡ್ ಇಟ್ ಈಸ್. ನಿಮಗೆ ನಿಮ್ಮ ಫೇವ್ರೆಟ್ ಸನ್ಸ್ಕ್ರೀನ್ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೋಡೋಣ ಯಾರ್ಯಾರಿಗೆ ಏನೇನು ಫೇವ್ರೆಟ್ ಪ್ರಾಡಕ್ಟ್ಸ್ ಅಂತ. ನನಗೆ ಫೇವ್ರೆಟ್ ಈ ಸನ್ಸ್ಕ್ರೀನೇ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಸೆಗ್ಮೆಂಟ್. ಅದು ನೀವು ಒಂದಿಷ್ಟು ಕ್ವೆಶನ್ಸ್ನ ಕೇಳಿದ್ದೀರಲ್ಲ, ಅದಕ್ಕೆಲ್ಲ ಆನ್ಸರ್ ಮಾಡೋಣ. ಲೆಟ್ಸ್ ಗೋ. ವಿಚ್ ಈಸ್ ದಿ ಯೂಶುವಲ್ ಥಿಂಗ್ ಯು ಆಲ್ವೇಸ್ ಕ್ಯಾರಿ ಇನ್ ಯುವರ್ ಬ್ಯಾಗ್ ಬಟ್ ನೆವರ್ ಯೂಸ್? ಒಂದು ಪ್ರಾಡಕ್ಟ್ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ, ಬಟ್ ಅದನ್ನ ಯೂಸ್ ಮಾಡದೇ ಇರೋವಂಥದ್ದು. ಓಕೆ, ಏನಿರ್ಬೋದು? ಇದು ಶುಗರ್ ಫ್ರೀ ಮಿಂಟ್ಸ್. ಇದು ನಾನು ತಿಂತಾನೇ ಇಲ್ಲ. ಅವತ್ತೇನೋ ಒಂದು ಸಲ ಈಸ್ಕೊಂಡೆ, ಅವತ್ತೊಂದು 2 ದಿನ ಏನೋ ತಿಂದೆ, ಅದಾದ್ಮೇಲೆ ಸುಮ್ಮನೆ ಅದೇ ಅಷ್ಟೇ. ದಿಸ್ ಇಸ್ ನೈಸ್. ಬಟ್ ಇದನ್ನ ಈಗ ತಿಂತಲ್ಲ. ಸೊ ದಿಸ್ ಒನ್ ಲೈಕ್ ಅಂದರೆ ಇದು ನಾನು ಯೂಸ್ ಮಾಡದೇ ಇರೋವಂಥದ್ದು. ಈಸ್ ದರ್ ಎನಿ ಸೇಫ್ಟಿ ಗ್ಯಾಜೆಟ್ಸ್ ಆ್ಯಂಡ್ ಆಲ್? ಸೇಫ್ಟಿ ಗ್ಯಾಜೆಟ್ಸ್ ಆ್ಯಕ್ಚುಲಿ ಒಂದು ನೈಫ್ ಇಟ್ಕೊಂಡಿದ್ದೆ. ಈಗ ನಾನು ಟ್ರಾವೆಲ್ ಮಾಡಿದ್ನಲ್ಲ, ಲೈಕ್ ಫ್ಲೈಟಲ್ಲಿ ಬರಬೇಕಾಯ್ತು, ಅದಕ್ಕೋಸ್ಕರ ಕ್ಯಾರಿ ಮಾಡಲ್ಲ. ಯಾಕಂದರೆ ಅಲ್ಲಿ ಏರ್ಪೋರ್ಟಲ್ಲಿ ಅದನ್ನೆಲ್ಲ ಅಲೌ ಮಾಡಲ್ಲ, ಅದಕ್ಕೋಸ್ಕರ ತಂದಿಲ್ಲ ಅಷ್ಟೇ. ಬಟ್ ನಾನು ಯೂಶ್ವಲಿ ಆ ನೈಫ್ನ ಕ್ಯಾರಿ ಮಾಡ್ತೀನಿ. ವಿಚ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಇನ್ ವುಮೆನ್ ಬ್ಯಾಗ್ ಟು ಕ್ಯಾರಿ ಯು ಪ್ರಿಫರ್? ಓಕೆ, ನಾನು ಏನು ಪ್ರಿಫರ್ ಮಾಡ್ತೀನಿ ಕ್ಯಾರಿ ಮಾಡೋಕ್ಕೆ ಅಂತನಾ? ಸೊ ಫಸ್ಟ್ ಥಿಂಗ್, ಓಕೆ, ಇದರಲ್ಲಿ ಟಾಪ್ 3 ಅಂತ ಏನೂ ಕೇಳಿರಲ್ಲ, ಜಸ್ಟ್ ಹಾಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಮೊಬೈಲ್ ಫೋನ್ ಆಫ್ಕೋರ್ಸ್, ಹಾಗೆ ಪವರ್ ಬ್ಯಾಂಕ್ ಕ್ಯಾರಿ ಮಾಡಿ, ಹಾಗೆ ಬೇರೆ ಏನು
ಯಾ ಸೇಫ್ಟಿ ಗ್ಯಾಜೆಟ್ಸ್ ಸಮಥಿಂಗ್ ಲೈಕ್ ದ್ಯಾಟ್. ಹಾಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಹಾಗೂ ಸನ್ಸ್ಕ್ರೀನ್ ಇಂಪಾರ್ಟೆಂಟ್. ಹಾಗೂ ಬೇರೆ ಎಂತ ಯಾ ಇಂಪಾರ್ಟೆಂಟ್ ಥಿಂಗ್ ಅದಂತಲೇ ಹೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟ್. ಸೊ ಕರೆಂಟ್ ಅಮೌಂಟ್ ಇನ್ ಯೋರ್ ಬ್ಯಾಗ್. ನಿಜವಾಗ್ಲೂ ಹೇಳಲ್ಲ, ನಾನು ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ. ಬಟ್ ಚೆಕ್ ಮಾಡೋಣ ಏನಿದೆ ಅಂತ. ಓ ಇಲ್ವೇ ಅಲ್ವಾ, ಯಾರು ನಗಂಗಿಲ್ಲ ಆಯಿತಾ. ಈಗ ನನ್ನ ಹತ್ರ 4 ರೂಪೀಸ್ ಇದೆ, ಇಷ್ಟೇ ಇರೋದು ನನ್ನ ಹತ್ರ. ನಾನು ಕ್ಯಾಶ್ ಕ್ಯಾರಿ ಮಾಡಲ್ಲ. ಅಯ್ಯೋ. ಹೌ ಡು ಯು ಮ್ಯಾನೇಜ್ ಶಿಫ್ಟಿಂಗ್ ಥಿಂಗ್ಸ್ ವೆನ್ ಯು ಕ್ಯಾರಿ ಡಿಫ್ರೆಂಟ್ ಬ್ಯಾಗ್ಸ್ ಅಟ್ ಡಿಫ್ರೆಂಟ್ ಟೈಮ್ಸ್? ನಾನು ಆ್ಯಕ್ಚುಲಿ ಎಲ್ಲ ಹೇಗೆ ಅಂದರೆ, ನಾನು ಅಂದರೆ ಪ್ರತಿಯೊಂದು ಬ್ಯಾಗ್ ತೊಗೊಂಡು ಹೋಗಬೇಕಾದ್ರೂ ನನಗೇನೇನು ಬೇಕು ಅನ್ನೋದು ನಂಗೆ ಗೊತ್ತಿರುತ್ತೆ. ಈಗ ನಾನು ಹೇಳಿದ್ನಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಕ್ಯಾರಿ ಅಂತ, ಅಷ್ಟನ್ನು ಮಾತ್ರ ಕ್ಯಾರಿ ಮಾಡ್ತಾ ಹೋಗ್ತೀನಿ ಅಷ್ಟೇ. ಅದನ್ನೇ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಅದಾದಮೇಲೆ ಎಕ್ಸ್ಟ್ರಾ ಏನೂ ಹಾಕೋಕ್ಕೆ ಹೋಗಲ್ಲ. ಒನ್ ಮೇಕಪ್ ಪ್ರಾಡಕ್ಟ್ ದಟ್ ಯು ವಿಲ್ ನೆವರ್ ಫೇಲ್ ಟು ಕ್ಯಾರಿ. ಲಿಪ್ಸ್ಟಿಕ್ ಕಲರ್ ಬಾರ್ದು. ಇದು ಯಾವುದಿದೆ? 007 ಶೇಡ್. ಸೊ ಇದು ಈಗ ನಾನು ಹಚ್ಚಿದ್ದೀನಲ್ಲ ಅದೇ. One thing you always carry as an influencer which you can't avoid for your shoots. Mic. Okay, next question. If you wanted to give any 3 things from your bag to a fan, what would you give? ಓಕೆ, ಈಗ ಯಾರಾದರೂ ಫ್ಯಾನ್ಸ್ ಸಿಕ್ಕಿದ್ರೆ ಅಂತನಾ, ನನ್ನ ಬ್ಯಾಗಲ್ಲಿ ಹತ್ರ ಕೊಡೋಂಥದ್ದು ಏನೂ ಇಲ್ಲ. ಬೇಕಾದರೆ ಈ ನನ್ನ ಬ್ಯಾಗಲ್ಲಿ ಒಂದು ಇದು ಹಾಕಿದ್ದೀನಲ್ಲ, ದಿಸ್ ಚಾಮ್, ಈ ಸ್ಟಾರ್ ಕೀ ಚೈನ್ ಕೊಡ್ತೀನಿ. ಇಲ್ಲಾಂದರೆ ಕ್ಲಿಪ್, ಇಲ್ಲಾಂದರೆ ಸನ್ಸ್ಕ್ರೀನ್ ಕೊಡ್ತೀನಿ, ಇಲ್ಲಾಂದರೆ ಮಿರರ್ ಕೊಡ್ತೀನಿ ಅಷ್ಟೇ. ವೇನೇನಂತ ಕೊಡೋದು ಅಷ್ಟೇ. ಹಾಗೆ ಒಂದು ಫೋಟೋ ಕೊಡ್ತೀನಿ. ಇನ್ನೊಬ್ರು ಕ್ವೆಶನ್ ಕೇಳಿದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೆ ಈ ಕ್ವೆಶನ್ನ ಚೂಸ್ ಮಾಡಿದ್ದೀನಿ. ಇಮ್ಯಾಜಿನ್ ಯು ಆರ್ ಇನ್ ಅ ಐಲ್ಯಾಂಡ್. ಎನಿ 3 ಥಿಂಗ್ ಯು ವುಡ್ ಕ್ಯಾರಿ ವಿತ್ ಯು ಫ್ರಮ್ ಯೋರ್ ಬ್ಯಾಗ್. ಓಕೆ, ನನ್ನ ಬ್ಯಾಗ್ ಇರಲ್ಲ ಅಂತ ಅಲ್ವಾ, ಏನೇನು ತೊಗೊಂಡೋಗ್ಬೋದು? ಫೋನ್, ಪವರ್ ಬ್ಯಾಂಕ್. ಚಾರ್ಜರ್ ಪವರ್ ಬ್ಯಾಂಕ್ ತೊಗೊಂಡು ಹೋಗ್ಬೋದು. ಬಟ್ ಐಲ್ಯಾಂಡಲ್ಲಿ ಕರೆಂಟ್ ಎಲ್ಲಿರುತ್ತೆ ಅಲ್ವಾ? ಪವರ್ ಬ್ಯಾಂಕ್ ಏನಾದರೂ ಫುಲ್ ಚಾರ್ಜ್ ಆಗಿದ್ರೆ ಪವರ್ ಬ್ಯಾಂಕ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಫೋನ್ ಅಫ್ಕೋರ್ಸ್ ಇರುತ್ತೆ, ಅದರಲ್ಲಿ ಒಂದು 3 ದಿನ ಚಾರ್ಜ್ ಹಾಕೋಬೋದಷ್ಟೇ. ಹಾಗೂ ಲೈಟರ್ ಮೇ ಬಿ. ಅಲ್ಲಿ ಇಲ್ಲಿ ಏನಾದರೂ ಗಿಡ ಸಿಕ್ಕಿದ್ರೆ ಅದಕ್ಕೆ ಲೈಟರಲ್ಲಿ ಹಿಂಗೆಲ್ಲ ಮಾಡಿ ಸ್ವಲ್ಪ ದಿನ ಸರ್ವೈವ್ ಮಾಡೋಕ್ಕೆ ಅಷ್ಟೇ, ಇನ್ನೇನು ಕ್ಯಾರಿ ಮಾಡೋಕ್ಕಾಗಲ್ಲ ಅಲ್ಲಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳಿದ್ದಾರೆ. ನಿಮ್ಮ ಫಸ್ಟ್ ಬ್ರ್ಯಾಂಡ್ ಹ್ಯಾಂಡ್ ಬ್ಯಾಗ್ ಯಾವುದು ಆ್ಯಂಡ್ ಶೋ ದಟ್ ಬ್ಯಾಗ್ ಪ್ಲೀಸ್ ಅಂತ ಕೇಳಿದ್ದೀರಾ. ನನ್ನ ಫಸ್ಟ್ ಬ್ರ್ಯಾಂಡೆಡ್ ಅನ್ನೋ ಒಂದು ಬ್ಯಾಗ್ ಅಂದರೆ ಗೆಸ್ಟು. ಅದು ಈಗ ಕ್ಯಾರಿ ಮಾಡ್ತಿಲ್ಲ, ಇದು ಬೇರೆ. ನಾನದು ಒಂದು ಬ್ರ್ಯಾಂಡೆಡ್ ಒಂದು ಬ್ಯಾಗ್ ಇರಬೇಕು ಅನ್ನೋದಕ್ಕೋಸ್ಕರ ಅದನ್ನ ತೊಗೊಂಡಿದ್ದೆ ಅಷ್ಟೇ. ಈಗ ಅದನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಮನೇಲಿ ಹಾಗೆ ಇಟ್ಟಿದ್ದೀನಿ. ಇಷ್ಟು ಕ್ವೆಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು, ಅದಕ್ಕೋಸ್ಕರ ರಿಪ್ಲೈ ಮಾಡಿದೆ. ಯಾರ್ಯಾರು ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿಲ್ವೋ ಐ ಆಮ್ ಸೋ ಸಾರಿ. ವಾಟ್ಸ್ ಇನ್ ಮೈ ಬ್ಯಾಗ್ ಅನ್ನೋ ಒಂದು ವಿಡಿಯೋ ಇಷ್ಟ ಆಯಿತು ಅಂತ. ಇದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಅಂತ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ನಾನು ಈ ವಿಡಿಯೋ ಮಾಡಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹೌದು, ಸೇಯಿಂಗ್ ಎಸ್ ಟು ಮೈ ಸಿಸ್ಟರ್ ಮಾಡ್ತೀನಿ, ಪ್ಲೀಸ್ ವೆಯ್ಟ್ ಮಾಡಿ. ಈಗ ನಾನು ಹೊರಗಡೆ ಇದ್ದೀನಿ, ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎವ್ರಿಬಡಿ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.
ಬಾಯ್.